ಕಡ್ಲೆ ಬೀಜನ ಹುರ್ದು ಖಾರವಾಗಿ ಮಾಡುವಂತ ಈ ಶೇಂಗಾ ಚಟ್ನಿ ಪುಡಿನ ನಮ್ಮನೇಲಿ ಮಾಡಿದ ತಕ್ಷಣನೇ ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಿ ಈ ಪುಡಿನ ಹಾಕಿ ಕಲ್ಸಿ ನಮ್ಮಮ್ಮ ಮನೇಲಿ ಎಲ್ರಿಗೂ ಕೈ ತುತ್ತು ಕೊಡ್ತಾರೆ. ತಿಂತಾ ಇದ್ರೆ ಅಂತೂ ಸ್ವರ್ಗ ಅಂತಾನೆ ಹೇಳ್ಬಹುದು. ಇದನ್ನ ಅನ್ನ ಜೊತೆ ಮಾತ್ರ ಅಲ್ಲದೆ ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ದೋಸೆ, ಇಡ್ಲಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ಈ ತರ ಚಟ್ನಿ ಪುಡಿನ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಪಿಜಿಲಿಯವರು, ಹಾಸ್ಟೆಲ್ ನ ಸ್ಟೇ ಮಾಡೋರು ಮತ್ತು ಬ್ಯಾಚುಲರ್ಸ್ಗೆ ತುಂಬಾನೇ ಯೂಸ್ ಆಗುತ್ತೆ. ಮೊದಲು ಪ್ಯಾನ್ಗೆ ಕಡ್ಲೆ ಬೀಜ ಹಾಕೊಂಡು ಇದನ್ನ ಸಿಮ್ ಅಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ತಕ್ಕೊಳ್ಳಿ. ನಂತರ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಗೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಹುರಿದು ಇದು ಬಿಸಿ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ಬೆಲ್ಲ ಅಥವಾ ಬೆಲ್ಲದ ಪುಡಿ, ಹುಣಸೆ ಹಣ್ಣು ಮತ್ತು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ತರ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ರುಚಿಕರ ಮತ್ತು ಖಾರವಾದಂತ ಶೇಂಗಾ ಚಟ್ನಿ ಪುಡಿ ತಯಾರಾಗುತ್ತೆ. ಇದನ್ನ ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಿ ಚಟ್ನಿ ಪುಡಿನ ಹಾಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.